ಹಣ ಕೊಟ್ರೆ ಈ ಭ್ರಷ್ಟ ವ್ಯವಸ್ಥೆ ನಮ್ಮ ಅನ್ನದ ಬಟ್ಟಲಿಗೂ ವಿಷ ಹಾಕಲು ಹೇಸಲ್ಲ ಅನ್ನೋದಕ್ಕೆ ಈ ಬಟ್ಟೆಗೆ ಬಣ್ಣ ಹಾಕುವಂಥ ಅತ್ಯಂತ ಅಪಾಯಕಾರಿ ಫ್ಯಾಕ್ಟ್ರಿಗಳಿಗೆ ಕೊಟ್ಟಿರೋ ಅನುಮತಿಯೇ ಸಾಕ್ಷಿ. ಈ ಅಪಾಯಕಾರಿ ಫ್ಯಾಕ್ಟ್ರಿಗಳಿಗೆ ಅದು ಹೇಗೆ ಅನುಮತಿ ಸಿಕ್ತು? ಇದು ನಿಜವಾಗ್ಲೂ ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕ ಹೊರಟ ಕವರ್ ಸ್ಟೋರಿ ತಂಡಕ್ಕೆ ಗೊತ್ತಾಯಿತು ಕಟು ಸತ್ಯ. ಅದೇನು ಅಂತ ಹೇಳ್ತೀನಿ ಬನ್ನಿ. ನಾವು ರಹಸ್ಯ ಕಾರ್ಯಾಚರಣೆಗೆ ಇಳಿದ್ವಿ. ತಮಿಳುನಾಡಿನ ಬಣ್ಣದ ಫ್ಯಾಕ್ಟರಿಯವರ ರೀತಿ ವೇಷ ಧರಿಸಿ ನಾವು ಒಂದು ಫ್ಯಾಕ್ಟರಿ ಸ್ಥಾಪಿಸಬೇಕು, ಅದಕ್ಕೆ ಜಾಗ ಬೇಕು ಅಂತ ನಾಟಕಾಡಿ ನಾನಾ ಬಣ್ಣದ ಫ್ಯಾಕ್ಟರಿಯೊಳಗೆ ನುಗ್ಗಿದೆವು. ಅಲ್ಲಿನ ಸೀಕ್ರೆಟ್ಗಳನ್ನ ಅರಿತುಕೊಂಡೆವು. ತಿಮ್ಮೇಗೌಡನ ದೊಡ್ಡಿ, ತಿಪ್ಪೂರು, ಹಂಪಾಪುರ, ಶಾನುಮಂಗಳ ಹೀಗೆ ನಾನಾ ಫ್ಯಾಕ್ಟರಿಯವರು ನಡೆಸುತ್ತಿದ್ದ ಅಕ್ರಮ ಚಟುವಟಿಕೆಗಳನ್ನ ಗಮನಿಸಿದೆವು. ಬಕ್ರ ನಾವು ಹೀಗೆ ಕಾರ್ಯಾಚರಣೆ ಮುಂದುವರಿಸಿದಾಗ ನಮ್ಮ ಬಲೆಗೆ ಒಂದು ಪಕ್ಕಾ ಮಿಕ್ಕ ಬಿತ್ತು. ಆತನ ಹೆಸರು ಕೃಷ್ಣಪ್ಪ. ಈತ ಬಿಡದಿಯ ಕನ್ನಡಪರ ಸಂಘಟನೆಯೊಂದರ ಸದಸ್ಯ ಹಾಗೂ ಅಕ್ರಮ ಬಣ್ಣದ ಫ್ಯಾಕ್ಟರಿಗಳಿಗೆ ಎಲ್ಲ ಸೌಲಭ್ಯ ಕಲ್ಪಿಸೋ ಏಜೆಂಟ್, ಅಧಿಕಾರಿಗಳನ್ನ ಬುಕ್ ಮಾಡೋ ದಲ್ಲಾಳಿ. ಈತನನ್ನು ಭೇಟಿಯಾದ ನಾವು ಬಟ್ಟೆಗೆ ಬಣ್ಣ ಹಾಕುವ ಫ್ಯಾಕ್ಟರಿ ಸ್ಥಾಪಿಸಬೇಕು, ನಿಮ್ಮ ಸಹಾಯ ಬೇಕು ಅಂತ ಕೇಳಿದೆವು. ತಕ್ಷಣ ಒಪ್ಪಿಕೊಂಡ ಕೃಷ್ಣಪ್ಪ ನಮಗೆ ನಾನಾ ಆಫರ್ ಕೊಟ್ಟ. ನೀವು ಓಡಿಸೋದು ಓಡಿಸ್ಕೊ, ಬಾಡಿಗೆ ಎಷ್ಟು ಅಂದರೆ 65,000 ಬಾಡಿಗೆ ಕೊಡ್ತಾರೆ. ತಿಂಗಳಿಗೆ 65,000. ನೀರು ಮಾತ್ರ ಎಷ್ಟು ನೀರು ಐತೆ, ನಮ್ಮದು ಫ್ಯಾಕ್ಟ್ರಿ ಸ್ಟಾಪ್ ಆಗ್ಬಿಟ್ಟಿದೆ. ನೋಡಿಸ್ಕೊ, ನೀವು ಓಡಿಸ್ಕೊಳ್ಳೋದು ಓಡಿಸ್ಕೊಂಡು ನೋಡ್ಕೊಂಡು ನೀನು ಬೇಕಾದ್ರೆ ಬೇರೆ ಜಾಗ ನಾನು ಇಟ್ಕೊಡ್ತೀನಿ. ಡೈನಲ್ಲಿ ಕರೆಕ್ಟಾಗಿ ನಾನು ಒಂದು 30 ಡೈನ್ ಇರೋದು, 30 ಡೈನ್ ಒಂದು ಫ್ಯಾಕ್ಟ್ರಿ ನಿಂತಾಗಿಲ್ಲ. ಆ ಬಳಿಕ ನಮಗೆ ಒಬ್ಬ ಅಕ್ರಮ ಬಣ್ಣ ಹಾಕುವ ಫ್ಯಾಕ್ಟರಿ ಮಾಲೀಕನನ್ನು ಪರಿಚಯಿಸಿದ. ಈತನ ಹೆಸರು ರಾಘವ. ಈತನು ಕನ್ನಡಪರ ಸಂಘಟನೆಯ ಪದಾಧಿಕಾರಿಯಂತೆ. ಕೃಷ್ಣಪ್ಪ ರಾಘವನ ಶೇಷಗಿರಿ ಹಳ್ಳಿಯಲ್ಲಿರೋ ಫ್ಯಾಕ್ಟರಿಗೆ ಕರೆದುಕೊಂಡು ಹೋದ. ಫ್ಯಾಕ್ಟರಿ ಭರ್ಜರಿಯಾಗಿತ್ತು. ಈ ಫ್ಯಾಕ್ಟರಿಗೆ 5 ಬೋರ್ವೆಲ್ಗಳಿಂದ ನೀರು ಬಳಸುತ್ತಿದ್ದಾರಂತೆ. ನೀರುಗಳು ಹೆಂಗೆ? 5 ಬೋರ್ ಏನಾಯ್ತು? 5 ಬೋರ್ ಇದೆ. 4 ವರ್ಷ ಆಯ್ತು. 4 ವರ್ಷ ಆಯ್ತು. 4 ವರ್ಷದಿಂದ ನಡೀತಾ ಇದೆ. ಹೀಗೆ ಮಾತಿಗಿಳಿದ ಕೃಷ್ಣಪ್ಪ ಈ ಅಕ್ರಮ ದಂಧೆಯ ಒಂದೊಂದೇ ಸೀಕ್ರೆಟ್ಗಳನ್ನ ಬಿಚ್ಚಿಡುತ್ತಾ ಹೋದ. ಸಂಘಟನೆಗೆ ಬಂದು ಇಷ್ಟೆಷ್ಟು ಸಂಘ ಇಲ್ಲೊಳಗಡೆ ಯಾರು ಬರೋಕ್ಕಾಗಿಲ್ಲ ಎಂತ ಹೇಳ. ಜೇಡಳ್ಳಿ ಕೃಷ್ಣಪ್ಪರ ಅಂತ ಯಾರು ಇಲ್ಲ ಹೇಳ. ಮುತ್ತುಪರ ಅಂತ ಸಂಘ ಬಂದ್ರು ಇಲ್ಲಿ ಬಂದ್ರೂ ಇಲ್ಲ. ಪಂಚಾಯಿತಿಯವರಿಗೆ ಕ್ಯಾರೆ ಅನ್ನಲ್ಲ. ಪಂಚಾಯತಿ ಕಾಲೇ ಮಾಡಲ್ಲ. ಕಾಲು ಮಾಡಲ್ಲ. ನನ್ನ ಮಕ್ಕಳು ಕಾಲು ಪಂಚಾಯತಿ ಬರಲ್ಲ. ಪಂಚಾಯತಿ ಬರೋ ಕಾಯ್ತದೆ ನಮ್ಮ ಮಕ್ಕ. ಪಂಚಾಯತಿ ರಾಜಕೀಯದಲ್ಲಿ ಯಾವ ನನ್ನ ಮಗ ನಮ್ಮ ಫ್ಯಾಕ್ಟ್ರಿ ಒಳಗಡೆ ಕಾಲಿಲ್ಲ. ದೊಡ್ಡ ದೊಡ್ಡವರ ರಕ್ಷಣೆ ಇದೆ. ಪೊಲೀಸರು ಆಗಲಿ ಯಾವ ಒಳಗಡೆ ಬರೋಲ್ಲ. ಬಂದು ನಾವು ಅಲ್ಲೇ ನೋಡ್ಕೊತೀವಿ. ನೀವೇ ಏನು ಮಾಡಿದ್ರು ನಾನು ಯಾರ ಹತ್ರ ಫೋನ್ ಮಾಡಿಸ್ಬೇಕು ಅಲ್ಲಿ ಮಾಡಿಸ್ಬಿಟ್ಟು ಇಲ್ಲಿ ಬರಲ್ಲ. ಈ ಫ್ಯಾಕ್ಟ್ರಿ ಒಳಗಡೆ ನಮ್ಮ ಇಲ್ಲಿ ಯಾವನು ಬರೋಲ್ಲ. ಯಾಕೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಬರೋಕ್ಕೆ ಯಾರು ಪೊಲೀಸ್ ಆಗಲಿ ಪೊಲೀಸೆಲ್ಲ ನಾವು ಇರ್ತಾರೆ. ಡಿ ಕೆ ಪಕ್ಕಾರ ಅದೇ ಡಿ ಕೆ ಶಿವಕುಮಾರ್ ಪೊಲಿಷನ್ಗ MP ಸುರೇಶ್ ಅಂತ ಹೇಳ್ತಾರೆ. MP ಸುರೇಶ್ ಪೊಲಿಷನ್ ತಮ್ಮ ಅಲ್ಲಲ್ಲ ಯಾವ ಪೊಲಿಷನ್ ಬಂದರೆ ಡಿ ಕೆ ಶಿವಕುಮಾರ್ ತಮ್ಮ ಇವರು. ಓಕೆ ಇವರು ಡಿ ಕೆ ಇವ್ರು ಮಿನಿಸ್ಟ್ರು, ಇವ್ರು MP. ಹೇಳ್ತಾರೆ ಅವರು ಕಾಂಗ್ರೆಸ್ ಲೀಡರ್. ಮಂಜು ಅಂತ. ಮಂಜು ಇಲ್ಲಿ ಲೋಕಲ್ ಯಾವ ಹೇಳ. ಮಾಲಿನ್ಯ ಮಂಡಳಿಯವರನ್ನ ಫಿಕ್ಸ್ ಮಾಡ್ತೀವಿ. ಇದು ಬಂದಾದ್ಮೇಲೆ ನಾನು 5 ವರ್ಷದಲ್ಲಿ 15 ಲಕ್ಷ ಸಂಪಾದಿಸಿದೆ. ಇವಾಗ ಯಾವನ ಪೊಲ್ಯೂಷನ್ ಬರ್ತಾನೆ, ಕೃಷ್ಣಪ್ಪ ಬಾ ಅಂತಾರೆ, ಹೋಗ್ಬೇಕು. ಯಾವನ ಬರ್ತಾನೆ, ನಾನು ಹೋಗ್ಬೇಕು. ಎಲ್ಲ ಮಾತಾಡಿ ಯಾವ ಹೀಗೆ ಈ ಕೃಷ್ಣಪ್ಪ ಈ ಅಕ್ರಮ ದಂಧೆಯ ಭಯಾನಕ ಸೀಕ್ರೆಟ್ಗಳನ್ನ ಬಿಚ್ಚಿಟ್ಟ. ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಅಭಿಪ್ರಾಯ ತಿಳಿಯಲು ನಾವು ಅಲ್ಲಿಗೆ ಹೋದೆವು. ಅವರಿಗೆ ಈ ಬಗ್ಗೆ ಏನೂ ತಿಳಿಯದವರಂತೆ ವರ್ತಿಸಿದ್ರು.
ಇಂಥ ಅಧಿಕಾರಿಗಳು ಇದ್ರೆ ನಮ್ಮ ನಾಡು ಉದ್ಧಾರ ಆದಂತೆ. ಇವರ ಈ ವರ್ತನೆ ಎಂಥ ದುರಂತ ಅಲ್ವಾ ಸ್ನೇಹಿತರೆ. ಪರ ರಾಜ್ಯದಲ್ಲಿ ಈ ಫ್ಯಾಕ್ಟರಿಗಳು ಅತ್ಯಂತ ಅಪಾಯಕಾರಿ, ಡೆಡ್ಲಿ ಅಂತ ಪರಿಗಣಿಸಿ ಇವುಗಳನ್ನು ಮುಚ್ಚಲಾಗಿದೆ. ಆದರೆ ಈ ಬಣ್ಣದ ಫ್ಯಾಕ್ಟರಿಗಳಿಗೆ ನಮ್ಮ ನಾಡಲ್ಲಿ ಅವಕಾಶ ಮಾಡಿಕೊಟ್ಟು ನಮ್ಮ ಸಾವನ್ನ ನಾವೇ ಬರಮಾಡಿಕೊಳ್ತಿದ್ದೀವಿ. ಇವರಿಂದ ಹಣ ಪಡೆದು ಇಲ್ಲಿ ಲೈಸೆನ್ಸ್ ಕೊಟ್ಟಂಥ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಷ್ಟೇ ಅಲ್ಲ, ಈ ಅಕ್ರಮವಾಗಿ ನಡೆಯುತ್ತಿರುವಂಥ ಫ್ಯಾಕ್ಟರಿಗಳಿಗೆ ತಕ್ಷಣ ಬ್ರೇಕ್ ಹಾಕಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.